ವಾಟ್ ಈಸ್ ಮೆಟಾ ವೆರಿಫೈಡ್, ಮೆಟಾ ವೆರಿಫೈಡ್ನ ಡಿಫ್ರೆಂಟ್ ಪ್ಲ್ಯಾನ್ಸ್ ಏನೇನು ಅವೈಲಬಲ್ ಇದ್ದಾವೆ, ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಆಲ್ ದೀಸ್ ಡಿಫ್ರೆಂಟ್ ಪ್ಲ್ಯಾನ್ಸ್, ಆ್ಯಂಡ್ ಆಲ್ಸೋ ಆ್ಯಸ್ ಅ ಬಿಗಿನರ್ ವೆದರ್ ಯು ಶುಡ್ ಪರ್ಚೇಸ್ ಇಟ್ ಆರ್ ನಾಟ್. ನಮಸ್ಕಾರ ಎಲ್ರಿಗೂ. ನೀವೇನಾದರೂ ಪ್ರೊಫೆಷ್ನಲ್ ವಿಡಿಯೋ ಕ್ರಿಯೇಟರ್ ಆಗಿದ್ದು ಅಥವಾ ನಿಮ್ಮದೇ ಯಾವುದೇ ಒಂದು ಬಿಸ್ನೆಸ್ ಇದ್ದು ಆ ಬಿಸ್ನೆಸ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಇನ್ಸ್ಟಾಗ್ರಾಮಲ್ಲಿ ನೀವು ಅದರದ್ದು ಪ್ರಮೋಷನ್ ವೀಡಿಯೋಸ್ ಎಲ್ಲ ಹಾಕ್ತಾಯಿದ್ರೆ, ಸೊ ಈ ವಿಡಿಯೋ ನಿಮಗೆ ಖಂಡಿತ ರಿಲೇಟ್ ಆಗುತ್ತೆ. ಯಾಕಂದರೆ ನೀವು ಗೊತ್ತಿರೋ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಮೆಟಾ ವೆರಿಫೈಡ್ ಅಂತ ಒಂದು ಫೀಚರ್ ಇದೆ. ಸೊ ಇನಿಷಿಯಲಿ ನಿಮಗೆ ಇದು ತೋರಿಸೋದಿಲ್ಲ. ಸೊ ನೀವು ಇದನ್ನು ರಿಕ್ವೆಸ್ಟ್ ಮಾಡಬೇಕಾಗತ್ತೆ ನಿಮ್ಮ ಇನ್ಸ್ಟಾಗ್ರಾಮ್ ಆ್ಯಪಲ್ಲಿ ಹೋಗಿ, ಸೆಟ್ಟಿಂಗ್ಸಲ್ಲಿ ಹೋಗಿ. ಸೊ ಇಲ್ಲಿ ನಾನು ತೋರಿಸ್ತೀನಿ, ನನ್ನ ಒಂದು ಇನ್ಸ್ಟಾಗ್ರಾಮ್ ಆ್ಯಪ್ ಏನು ಇದೆ ಅದನ್ನು ನಾನು ತೋರಿಸ್ತಾ ಇದ್ದೀನಿ ಹೇಗೆ ಅಂತ. ಸೊ ಇಲ್ಲಿ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ನೀವು ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಏನು ತೋರಿಸುತ್ತೆ, ನಿಮ್ಮ ಪ್ರೊಫೆಷ್ನಲ್ ಒಂದು ಡ್ಯಾಶ್ ಬೋರ್ಡ್ ಇದೆ. ಸೊ ಈ ಡ್ಯಾಶ್ ಬೋರ್ಡಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನಿಮ್ಗೆ ಒಂದು ಏನು ಸೆಟ್ಟಿಂಗ್ಸ್ ತೋರಿಸಿದೆ ಪ್ರೊಫೆಷನಲ್ ಡ್ಯಾಶ್ ಬೋರ್ಡಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಲಾಸ್ಟ್ ಸ್ಕ್ರಾಲ್ ಮಾಡಿ ಇಲ್ಲಿ ರಿಕ್ವೆಸ್ಟ್ ವೆರಿಫಿಕೇಷನ್ ಅಂತ ತೋರಿಸುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ವೆರಿಫಿಕೇಷನ್ ರಿಲೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಇಲ್ಲಿ ತೋರಿಸುತ್ತೆ ಏನೇನಿದೆ ಅಂತ. ಸೊ ಸಬ್ಸ್ಕ್ರೈಬ್ ಟು ಮೆಟಾ ವೆರಿಫೈಡ್ ಅಂತ ಒಂದಿರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇದರಲ್ಲಿ ನಿಮಗೆ ಏನೇನು ಪ್ಲ್ಯಾನ್ಸ್ ಅವೈಲಬಲ್ ಇದೆ ಮತ್ತು ಅದ್ರದ್ದು ಬೆನಿಫಿಟ್ಸ್ ಏನು ಎಲ್ಲ ಇದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿದೆ. ಸೊ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳೋಕ್ಕೆ ಹೋಗ್ತಿರೋದೇ, ಸೊ ಮೆಟಾ ವೆರಿಫೈಡ್ ಅಂದರೆ ಏನು, ಮತ್ತು ಇದರಲ್ಲಿ ಯಾವುದ್ಯಾವ್ದು ಡಿಫ್ರೆಂಟ್ ಪ್ಲ್ಯಾನ್ಸ್ ಇದ್ದಾವೆ, ಮತ್ತು ನೀವು ಬಿಗಿನರ್ ಆಗಿದ್ದರೂ ಇದನ್ನು ನೀವು ತೊಗೊಬೋದಾ, ನಿಮ್ಗೆ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದು ಸಹ ನಿಮಗೆ ಗೊತ್ತಾಗುತ್ತೆ. ಸೊ ಬನ್ನಿ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಮೆಟಾ ವೆರಿಫೈಡ್ ಅಂದರೆ ಏನು ಅಂತ. ಸೊ ಮೆಟಾ ವೆರಿಫೈಡ್ ಅಂತ ಅಂದರೆ, ಸೊ ಈ ಮೆಟಾ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ಕಿಂದ ಒಂದು ಪೇರೆಂಟ್ ಕಂಪ್ನಿ ಏನಿದೆ, ಅದು ನಿಮ್ಮ ಪ್ರೊಫೈಲಲ್ಲಿ ನೀವು ಕೊಟ್ಟಿರೋವಂಥ ಇನ್ಫಾರ್ಮೇಷನ್, ನಿಮ್ಮ ನೇಮು, ಇಮೇಲ್ ಐ ಡಿ, ಮೊಬೈಲ್ ನಂಬರು, ಇವೆಲ್ಲ ಏನೇನಿದೆ ಇದು ನಿಮ್ಮ ಗೌರ್ಮೆಂಟ್ ರಿಲೇಟೆಡ್ ಒಂದು ಐ ಡಿ ಜೊತೆಗೆ ಕಂಪೇರ್ ಮಾಡಿ ನೋಡುತ್ತೆ. ಸೊ ಇದು ಎಲ್ಲ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಸೊ ಕಂಪೇರ್ ಮಾಡಿ ಎಲ್ಲ ಕರೆಕ್ಟಾಗಿದೆ ಅಂದಮೇಲೆ ಒಂದು ವೆರಿಫೈಡ್ ಅಂತ ಒಂದು ಬ್ಲೂ ಟಿಕ್ ಬ್ಯಾಡ್ಜನ್ನ ಕೊಡುತ್ತೆ. ಸೊ ಇದನ್ನು ನಿಮ್ಮ ಪ್ರೊಫೈಲಲ್ಲಿ ಅದನ್ನು ಡಿಸ್ಪ್ಲೇ ಮಾಡುತ್ತೆ. ಸೊ ಇದರಿಂದ ನಿಮ್ಗೆ ಏನೇನು ಬೆನಿಫಿಟ್ಸ್ ಸಿಗುತ್ತೆ ಅನ್ನೋದಂದರೆ, ನಿಮಗೆ ಎಕ್ಸ್ಕ್ಲೂಸಿವ್ ಕಾಂಟೆಂಟ್ಸು, ಎಕ್ಸ್ಕ್ಲೂಸಿವ್ ಆಗಿರೋಂತಹ ಸಪೋರ್ಟ್ ನಿಮಗೊಂದು ಸಿಗುತ್ತೆ. ಆಮೇಲೆ ಯಾವುದೇ ಒಂದು ಸರ್ಚ್ ರಿಸಲ್ಟಲ್ಲಿ ಆಗಿರ್ಬೋದು ನಿಮ್ಮ ಒಂದು ಕಾಂಟೆಂಟು ಟಾಪಲ್ಲಿ ತೋರಿಸುತ್ತೆ, ಹೈಯೆಸ್ಟ್ ಪ್ರಿಯಾರಿಟಿ ಕೊಡುತ್ತೆ. ನಿಮ್ಗೇನಾದ್ರು ಇನ್ಸ್ಟಾಗ್ರಾಮಲ್ಲಿ ಪ್ರಾಬ್ಲಮ್ ಆಯಿತು, ನೀವು ಸಪೋರ್ಟ್ ತೊಗೊಬೇಕು, ಹೆಲ್ಪ್ ತೊಗೊಬೇಕಂದ್ರೆ ಸೊ ನಿಮಗೆ ಈಸಿಯಾಗಿ ಸಪೋರ್ಟ್ ಅವೈಲಬಲ್ ಸಿಕ್ಬಿಡುತ್ತೆ. ಸೊ ಬೆನಿಫಿಟ್ ಸಿಕ್ಬಿಡುತ್ತೆ. ಸೊ ಹಾಗಾಗಿ ಇದ್ರದ್ದು ಒಂದು ಮೇನ್ ಅಡ್ವಾಂಟೇಜ್ ಅದಾಗಿರುತ್ತೆ. ಇನ್ನೊಂದು ಏನಪ್ಪ ಅಂದರೆ, ಇದರಲ್ಲಿ ಯಾವುದಾದ್ರು ಪ್ಲ್ಯಾನ್ಸ್ ಇದ್ದಾವೆ ಅನ್ನೋದು. ಸೊ ಇಲ್ಲಿ ನೋಡ್ಬೋದು ನೀವು, ಸ್ಟ್ಯಾಂಡರ್ಡ್ ಅಂತ ಒಂದಿದೆ, ಸೊ ಮತ್ತು ಪ್ಲಸ್ ಅಂತ ಒಂದಿದೆ, ಮತ್ತು ಪ್ರೀಮಿಯಮ್ಮು ಮತ್ತು ಮ್ಯಾಕ್ಸ್ ಅಂತ ಒಂದಿದೆ. ಸೊ ಈ 4 ಪ್ಲ್ಯಾನ್ಸ್ ಅವೈಲಬಲ್ ಇದೆ. ಸೊ ಇದೊಂದು ನನ್ನ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ನನಗೆ ಬಂದಿರೋಂಥ ಒಂದು ಡೀಟೇಲ್ಸ್ ಇದು. ಸೊ 45 ರುಪೀಸ್ ಇದೆ ಸ್ಟ್ಯಾಂಡರ್ಡು ಪರ್ ಮಂತ್ಗೆ. ಸೊ ಪ್ಲಸ್ ಅನ್ನೋದು 95 ರುಪೀಸ್ ಇದೆ, ಮತ್ತು ಪ್ರೀಮಿಯಮು 280 ರುಪೀಸ್ ಇದೆ ಫಾರ್ ಫಸ್ಟ್ ಮಂತು. ಸೊ ಮ್ಯಾಕ್ಸು 1259 ರುಪೀಸ್ ಇದೆ ಫಾರ್ ಫಸ್ಟ್ ಮಂತು. ಸೊ ಇದು ಒಂದು ಡಿಫ್ರೆಂಟ್ ಪ್ಲ್ಯಾನ್ ಆಗಿರುತ್ತೆ. ಸೊ ಯಾವುದೇ ಪ್ಲ್ಯಾನಲ್ಲಿ ಏನು ಡಿಫ್ರೆನ್ಸ್ ಇದೆ ಅನ್ನೋದು ಇಲ್ಲಿ ನೋಡೋದಾದರೆ, ಇಲ್ಲಿ ನೋಡಿ ಎಲ್ಲ ಪ್ಲ್ಯಾನಲ್ಲೂ ವೆರಿಫೈಡ್ ಬ್ಯಾಡ್ಜ್ ಅಂತೂ ಸಿಗುತ್ತೆ. ಅದಾಗಿ ಆಮೇಲೆ ಸರ್ಚ್ ಆಪ್ಟಿಮೈಸೇಷನ್ನು ಎಲ್ಲ ಪ್ಲ್ಯಾನಲ್ಲೂ ಸಿಗುತ್ತೆ. ಸೊ ಬೇಸಿಕ್ಕಾಗಿ ಒಂದು 4-5 ಫೀಚರ್ಸ್ ಸ್ಟಾರ್ಟಿಂಗಲ್ಲಿ ಏನು ನಿಮಗೆ ಕಾಣಿಸ್ತಿದೆ. ಸೊ ಅಪ್ಗ್ರೇಡೆಡ್ ಪ್ರೊಫೈಲಿಂಗ್ಸು, ಎಕ್ಸ್ಕ್ಲೂಸಿವ್ ಸ್ಟಿಕ್ಕರ್ಸು, ಸೊ ಇದೊಂದು ಎಲ್ಲ 4 ಪ್ಲ್ಯಾನಲ್ಲೂ ನಿಮಗೆ ಸಿಕ್ಬಿಡುತ್ತೆ. ಕೆಲವೊಂದು ಯಾವುದು ನಿಮಗೆ ಅವೈಲಬಲ್ ಇಲ್ಲ ಸ್ಟ್ಯಾಂಡರ್ಡ್ ಪ್ಲ್ಯಾನಲ್ಲಿ ಅನ್ನೋದಾದರೆ, ರಿಕ್ವೆಸ್ಟ್ ಒರಿಜಿನಲ್ ಕ್ರೆಡಿಟ್ ಫಾರ್ ಯುವರ್ ರೀಲ್ಸು, ಫೀಚರ್ ಪ್ರೊಫೈಲ್ಸು, ಆ್ಯಡ್ ಲಿಂಕ್ಸು, ರೀಲ್ಸು, ಕಸ್ಟಮ್ ಚಾಟ್ ಥೀಮ್ಸು, ಇದೆಲ್ಲ ನಿಮಗೆ ಸ್ಟ್ಯಾಂಡರ್ಡಲ್ಲಿ ಸಿಗೋದಿಲ್ಲ. ಸೊ ಇದರಲ್ಲಿ ಇಂಪರ್ಸೋನೇಷನ್ ಪ್ರೊಟೆಕ್ಷನ್ ಇದು ನಿಮಗೆ ಸ್ಟ್ಯಾಂಡರ್ಡಲ್ಲಿ ಸಿಗೋದಿಲ್ಲ, ಬಟ್ ಬೇರೆ ಎಲ್ಲ ಒಂದು ಪ್ಲ್ಯಾನಲ್ಲೂ ಸಿಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ, ನಿಮ್ಮದೇ ಒಂದು ನೇಮ್ ಅಥವಾ ಕ್ರಿಯೇಟ್ ಮಾಡಿಕೊಂಡು ಅದೇ ಥರ ಕಾಪಿ ಮಾಡ್ಕೊಂಡು ಇನ್ನೊಬ್ರು ಯಾರೂ ಅಕೌಂಟ್ನ ಕ್ರಿಯೇಟ್ ಮಾಡೋದಕ್ಕಾಗೋದಿಲ್ಲ. ಸೊ ಇದರಲ್ಲಿ ನಿಮಗೆ ಹ್ಯಾಕ್ ಆಗೋದು ಕೂಡ ತಪ್ಪುತ್ತೆ. ಸೊ ಇದೆಲ್ಲ ಪ್ರೊಟೆಕ್ಷನ್ ಇದ್ರಲ್ಲಿ ಸಿಗುತ್ತೆ. ಮತ್ತು ಇನ್ನೊಂದು ನೋಡೋದಾದರೆ, ರಿಕ್ವೆಸ್ಟ್ ಒರಿಜಿನಲ್ ಕ್ರೆಡಿಟ್ ಫಾರ್ ಯುವರ್ ರೀಲ್ಸು, 2 ರಿಕ್ವೆಸ್ಟ್ ಪರ್ ಮಂತು ಇದು ಸಿಗುತ್ತೆ ನಿಮಗೆ ಪ್ಲಸ್ಸಲ್ಲಿ. ಸೊ ಸ್ಟ್ಯಾಂಡರ್ಡಲ್ಲಿ ಇದು ಸಿಗೋದಿಲ್ಲ. ದೆನ್ ಕಮಿಂಗ್ ಟು ಪ್ರೀಮಿಯಮ್, ಸೊ ಇದು 280 ರುಪೀಸ್ ಇದೆ ಪರ್ ಮಂತು. ಸೊ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಫೀಚರ್ಸು ಸಿಕ್ಬಿಡುತ್ತೆ. ಸೊ ಪ್ರೀಮಿಯಮು ಮತ್ತು ಮ್ಯಾಕ್ಸಲ್ಲಿ. ಸೊ ಇದನ್ನು ನೀವು ನೋಡಿಕೊಂಡು ಇದರಲ್ಲಿ ನೋಡಿ, ಇದೆಲ್ಲ ಒಂದು ಡಿಫ್ರೆನ್ಸ್ ಏನಪ್ಪ ಅಂದರೆ, 6 ರಿಕ್ವೆಸ್ಟ್ ಪರ್ ಮಂತ್ ಅಂತ ಇದೆ ಮ್ಯಾಕ್ಸಲ್ಲಿ. ಸೊ ಇದರಲ್ಲಿ 4 ರಿಕ್ವೆಸ್ಟ್ ಪರ್ ಮಂತ್ ಇದೆ, ರಿಕ್ವೆಸ್ಟ್ ಒರಿಜಿನಲ್ ಕ್ರೆಡಿಟ್ ಫಾರ್ ಯುವರ್ ರೀಲ್ಸು. ಸೊ ಇದೇ ಒಂದು ಮೇಜರ್ ಡಿಫ್ರೆನ್ಸು ಎಲ್ಲ ಒಂದು ಪ್ಲ್ಯಾನ್ಸಲ್ಲಿ ಬರುತ್ತೆ. ಸೊ ನೀವು ನಿಮ್ಮ ಒಂದು ಬಜೆಟ್ಗೆ ಅನುಕೂಲವಾಗಿ, ಹಾಗೆ ನಿಮ್ಮ ಕಾಂಟೆಂಟ್ಗೆ ಅನುಕೂಲವಾಗಿ
ಎಷ್ಟು ಫ್ರೀಕ್ವೆಂಟ್ಲಾಗಿ ನೀವು ಯೂಸ್ ಮಾಡ್ತಾ ಹೋಗ್ತೀರಾ, ಎಷ್ಟು ನಿಮ್ಮ ರೀಚ್ ಬೇಕು, ಜಾಸ್ತಿ ಬೇಕು ಅನ್ನೋದು ನಿಮಗೊಂದು ಅನಿಸುತ್ತೆ. ಸೊ ನಿಮ್ಮ ಬಿಸ್ನೆಸ್ ಆಗಿರ್ಬೋದು ಅಥವಾ ನಿಮ್ಮ ಕಾಂಟೆಂಟ್ ಜರ್ನಿ ಆಗಿರ್ಬೋದು, ಅದನ್ನು ನೋಡಿಕೊಂಡು ನೀವು ಈ ಒಂದು ಪ್ಲ್ಯಾನ್ನ ಪರ್ಚೇಸ್ ಮಾಡಿ. ಸೊ ನಾನಂತೂ ಸದ್ಯಕ್ಕೆ ಇದನ್ನು ಇನ್ನೂ ಪರ್ಚೇಸ್ ಮಾಡಿಲ್ಲ, ಬಿಕಾಸ್ ನಾನು ಕೂಡ ಬಿಗಿನರ್ ಆಗಿರೋದ್ರಿಂದ. ಸೊ ನೀವು ಏನಾದರೂ ಬಿಗಿನರ್ ಆಗಿದ್ದರೆ ಸ್ಟಾರ್ಟಿಂಗಲ್ಲೆಲ್ಲ ಜಸ್ಟ್ ಬರೀ ಕಾಂಟೆಂಟ್ ಕ್ರಿಯೇಟ್ ಮಾಡ್ತೀರಾ, ಡೈಲಿ ವ್ಲಾಗ್ ಮಾಡ್ತೀರಾ ಅಥವಾ ಟ್ರಾವೆಲ್ ವ್ಲಾಗ್ ಮಾಡ್ತೀರಾ, ಈ ಥರದ್ದಾದರೆ ಸೊ ಇನಿಷಿಯಲಿ ತೊಗೊಳೋದು ಅಷ್ಟೊಂದೇನು ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ಸೊ ನಿಮಗೇನು ಅನಿಸುತ್ತೆ, ನಿಮಗೆ ಏನಾದರೂ ಡೈಲಿ ರೆಗ್ಯುಲರಾಗಿ ಮಾಡ್ತಾ ಇದ್ದೀರಾ, ನೀವು ವೀಕ್ಲಿ 3 ಅಥವಾ 4 ವೀಡಿಯೋಸ್ ಅಪ್ಲೋಡ್ ಮಾಡ್ತೀರಾ, ಅಥವಾ ಇನ್ನೂ ಜಾಸ್ತಿ ರೀಲ್ಸ್ ಅಪ್ಲೋಡ್ ಮಾಡ್ತಾ ಇದ್ದೀರಾ, ರೀಚ್ ತುಂಬ ಚೆನ್ನಾಗಿ ಬರ್ತಿದೆ ಅಂದರೆ, ಸೊ ಇನ್ನಷ್ಟು ಜಾಸ್ತಿ ರೀಚ್ ಪಡ್ಕೊಳೋದಕ್ಕೆ ಅಥವಾ ಸಪೋರ್ಟ್ ಪಡ್ಕೊಳೋದಕ್ಕೆ ಅಥವಾ ಹ್ಯಾಕ್ ಆಗದೆ ಇರೋದಕ್ಕೆ, ಕಂಪ್ಲೀಟ್ ಒಂದು ಪ್ರೊಟೆಕ್ಷನ್ ಆಗಿ ಇರೋದಕ್ಕೋಸ್ಕರ ಇದನ್ನು ಬಳಸ್ಬೋದಾಗಿದೆ. ಸೊ ನೀವು ಈ ಪ್ಲ್ಯಾನ್ಗೆ ಹೋಗ್ಬೋದು. ಸೊ ಬೇರೆ ರೀಜನಲ್ಲಿ ಬೇರೆ ಆದಂಥ ಕಾಸ್ಟ್ ಬರ್ಬೋದು, ವೇರಿಯೇಷನ್ ಆಗುತ್ತೆ. ಸೊ ಇದೊಂದು ಏನು ತೋರಿಸೆ, ನಾನೊಂದು ಎಕ್ಸಾಂಪಲಾಗಿ ಇನ್ಸ್ಟಾಗ್ರಾಮಿಂದ ಒಂದು ಮಾತ್ರ ತೋರಿಸಿದ್ದು. ಸೊ ಫೇಸ್ಬುಕ್ಕಿಗೂ ಸಹ ಇದೇ ಥರ ಬರುತ್ತೆ, ಅದು ಕೂಡ ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಸೊ ನನ್ನ ಪ್ರಕಾರ ಏನಪ್ಪ ಅಂದರೆ, ನಿಮ್ಮ ಒಂದು ಕಾಂಟೆಂಟ್ ಕ್ರಿಯೇಷನ್ ಯಾವ ಥರ ಇದೆ, ಬಿಸ್ನೆಸ್ ಪರ್ಪಸ್ ಆರ್ ಪರ್ಸ್ನಲ್ ಯೂಸ್ ಅಥವಾ ಡೈಲಿ ವ್ಲಾಗ್ ಆ ಥರ ಏನಿದೆ, ಸೊ ಅದ್ರ ತಕ್ಕನಂಗೆ ನೀವು ಪ್ಲ್ಯಾನ್ನ ಚೂಸ್ ಮಾಡಿ ಅದ್ರ ಪ್ರಕಾರ ನೀವು ಅದನ್ನು ಪರ್ಚೇಸ್ ಮಾಡ್ಬೋದಾಗಿದೆ. ಬಟ್ ಇದರಿಂದ ಒಂದು ಸಪೋರ್ಟು ಮತ್ತು ಹ್ಯಾಕ್ ಆಗದೆ ಇರೋವಂಥದ್ದು ಸೇಫ್ಟಿ ಅಂತೂ ತುಂಬ ಇದೆ. ಸೊ ಇಟ್ಸ್ ಅ ವೆರಿ ಯೂಸ್ಫುಲ್ ಒಂದು ಸೆಟ್ಟಿಂಗ್ಸ್ ಆಗಿದೆ, ಹಾಗೆ ಒಂದು ಸಬ್ಸ್ಕ್ರಿಪ್ಷನ್ ಸಹ ಆಗಿದೆ ಇದು. ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.